ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ಕಿಚ್ಚ ಸುದೀಪ್ ಸರ್ ತುಂಬ ಜನ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಅಶ್ವಿನಿ ಅವ್ರಿಗೆ ಅವರೆಷ್ಟು ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಗೊತ್ತಾ ಜನಗಳನ್ನ. ಅಷ್ಟು ಹಂಗೆ ಹಿಂಗೆ ಮರ್ಚ ಕೊಡ್ತಾರೆ. ನೀವು ನೋಡ್ಬೋದು, ಹೋದ ವಾರಲ್ಲ ಅದನ್ನ ಹೇಳ್ತಿದ್ರು, ನನಗೆ ರಕ್ಷಿತಾ ಚಪ್ಪಲಿ ತೋರಿಸಿದ್ಲು ಅಂತ. ಈಗ ಅದನ್ನೇ ಈಗಲೂ ಕೂಡ ಅದನ್ನೇ ಹೇಳ್ತಿದ್ರು. ಅದಕ್ಕೆ ಸುದೀಪ್ ಸರ್ ಅದಕ್ಕೆ ಟಾಂಗ್ ಸರಿಯಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ, ನೀವು ಕಲಾವಿದ್ರಿಗೆ ಅವಮಾನ ಮಾಡ್ತಾರೆ ಅಂತ ಹೇಳಲೇಬೇಡಿ, ಅಲ್ಲ ಥರ ಏನೂ ಆಗೇ ಇಲ್ಲ ಅಂತ ಆ ವಿಟಿ ಕೂಡ ತೋರಿಸಿದ್ದಾರೆ ಅಶ್ವಿನಿ ಅವ್ರಿಗೆ. ನೋಡಿ, ಲಿಸ್ಟೇ ಆಗಿದೆ. ಅವ್ರು ಎಲ್ಲಿ ನಿಮ್ಗೆ ಸ್ಲಿಪ್ಪರ್ ತೋರಿಸಿದ್ರು, ನಿಮ್ಮ ನೀವೇನಾದ್ರು ನಂಗೆ ಓಟ್ ಹಾಕ್ತಾರೆ, ಓಟ್ನ ತಗೊಂಡು ನಾನು ಹಾಕ್ತೀನಿ, ಕೆಳಗಡೆ ಹಾಕ್ಕೊಂಡು ಇದು ಮಾಡ್ತೀನಿ ಅಂತ ಅಷ್ಟೇ ಹೇಳಿದ್ದು. ನೀವು ನೋಡಿದ್ರೆ ನನಗೆ ಚಪ್ಪಲಿ ತೋರಿಸಿದ್ರು. ಕಲಾವಿದರು ಅಂತ ಅವ್ರು ಎಷ್ಟು ಸಲ ಯೂಸ್ ಮಾಡಿದ್ದಾರೆ ಗೊತ್ತಾ. ಅವಳನ್ನ ಎಷ್ಟು ನೆಗೆಟಿವ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೋ ಅಷ್ಟು ತುಳಿಬೇಕು ಅಂತಲೇ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಅಶ್ವಿನಿ ಅವರು ಅಷ್ಟು ಮ್ಯಾನಿಪ್ಯುಲೇಟ್ ಮಾಡಬೇಕು ಅಂತ ಸುದೀಪ್ ಸರ್ನು ಮಾಡೋಕೆ ಹೋಗ್ತಿದ್ದಾರೆ. ಬಟ್ ಸುದೀಪ್ ಸರ್ ಇಲ್ಲಿ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ವಿಟಿ ಎಲ್ಲ ತೋರಿಸಿ ನೋಡಿ ಇಷ್ಟೇ ಆಗಿರೋದು ಅಂತ ಎಲ್ಲ ಹೇಳಿದ್ದಾರೆ. ಹಾಗೇನೆ ರಿಷಾಗೂ ಕ್ಲಾಸ್ ತೊಗೊಂಡಿದ್ದಾರೆ ಗಿಲ್ಲಿಗೆ ಹೊಡೆದಿರೋದಕ್ಕೋಸ್ಕರ. ಹಾಗೇನೆ ಧ್ರುವಂತ್ ಇವ್ರು ಸುದಿ ಅವರು ಇವ್ರಿಗೆಲ್ಲರಿಗೂ ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಇದು ಏನಕ್ಕೆ ಬಂತು ಅಂತಂದರೆ, ಈಗ ಇದು ಸ್ಲಿಪ್ಪರ್ ವಿಷಯ ಎಂದಕ್ಕೆ ಬರ್ತದೆ, ಚಪ್ಪಲಿ ತೋರಿಸಲಿನ ವಿಷಯ ಎಂದಕ್ಕೆ ಬರ್ತದೆ, ನೀವು ಇದು ವ್ಯಕ್ತಿತ್ವದ ಆಟ ಅಲ್ವಾ. ಲೆಟರ್ ಬಂದಾಗ ಅಶ್ವಿನಿ ಅವರು ರಕ್ಷಿತಾಗೆ ಏನಕ್ಕೆ ಬಿಟ್ಕೊಡ್ಲಿಲ್ಲ ಅಂತ ಅಂದಾಗ ಅವಾಗ ಹೇಳ್ತಾರೆ ಅಶ್ವಿನಿ ಅವರು, ನಮ್ಗೆ ಅಷ್ಟು ಅವಮಾನ ಮಾಡಿದ್ದಾರೆ, ಇವಳಿಂದ ನಾವು ಎಷ್ಟೊಂದು ಅವಮಾನ ಅನುಭವಿಸಿದ್ದೀವಿ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಬೇಕಾದ್ರೆ ನಮಗೆ ಚಪ್ಪಲಿ ತೋರಿಸಿದ್ರೆ ಅವಾಗ ಬರೋದು ಅಂತಾರೆ ಈ ಸಿಚುವೇಶನ್ ಅವಾಗ ಬರೋದು. ಸೊ ಅದೆಲ್ಲ ಆದಮೇಲೆ ಈಗ ಈ ವಾರದ ಕಿಚ್ಚನ ಚಪ್ಪಾಳೆ ಬಂದು ಗೈಸ್, ಇದು ವ್ಯಕ್ತಿತ್ವದ ಆಟ ಅಂತ ಮೊದಲೇ ಹೇಳಿದರು. ಈ ವಾರ ನಿಮ್ಮ ವ್ಯಕ್ತಿತ್ವನ ಹೆಂಗೆ ತೋರಿಸ್ಕೊಳ್ತೀರಿ, ಯಾವುದೇ ಟಾಸ್ಕ್ ಇರಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಈ ವಾರದ ವ್ಯಕ್ತಿತ್ವಕ್ಕಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಬಂದು ಧನುಷ್ಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ವಾರ ಧನುಷ್ ಅವ್ರ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ಎಲ್ಲೋ ಒಂದು ಕಡೆ ಜಗಳ ಆಡಿಲ್ಲ, ಎಲ್ಲೋ ಒಂದು ಕಡೆ ಒಬ್ರಿಗೆ ಜೆಲಸ್ ಫೀಲ್ ಮಾಡಿಲ್ಲ, ಅಥವಾ ಯಾರನ್ನೊಬ್ರನ್ನ ಬೈಯೋದು ಅವ್ರಿಗೆ ಏನೋ ಅನ್ಸದೆ ಅವ್ರು ಅವಾಗ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಗೆ ಇನ್ನೊಂದು ಏನಂತ ಅನಿಸ್ತು ಅಂದರೆ, ರಿಷಾ ಗಿಲ್ಲಿಗೆ ಹೊಡೆದಾಗ ಅವ್ರು ಸ್ಟ್ಯಾಂಡ್ ತಗೋಬೋದಾಗಿತ್ತು ಒಬ್ಬ ಕ್ಯಾಪ್ಟನ್ ಆಗಿ. ಬಟ್ ಅವ್ರ ಕೆಲಸ ಮಾಡಲಿಲ್ಲ. ಆದ್ರೂ ಅವ್ರ ವ್ಯಕ್ತಿತ್ವ ಹೆಂಗೆ ಅದನ್ನ ಉಳಿಸ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅಭಿ ಅವ್ರಿಗೆ ಲೆಟರ್ ಬಿಟ್ಕೊಟ್ಟಿದ್ದಾಗಿರ್ಬೋದು, ಪ್ರತಿಯೊಂದು ಒಬ್ಬ ಕ್ಯಾಪ್ಟನ್ ಆಗಿ ಹೇಗೆ ನಡ್ಕೋಬೇಕು, ಎಲ್ಲರ ಜೊತೆನೂ ಕಾಮನ್ ಆಗಿ ಅವ್ರ ಕೆಲಸ ಹೇಗೆ ಮಾಡಿಸ್ಬೇಕು ಎಲ್ಲನೂ ಮಾಡಿಸ್ಕೊಂಡು ನಾರ್ಮಲ್ ಆಗೇ ಹೋದ್ರು. ಯಾವುದೇ ಕೆಲಸದಲ್ಲಿ ಯಾವುದೇ ಜಗಳ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ತುಂಬ ಚೆನ್ನಾಗಿ ಹೋಯ್ತು ಈ ವಾರ. ಅದಕ್ಕೋಸ್ಕರನೇ ಈ ವಾರದ ವ್ಯಕ್ತಿತ್ವಕ್ಕಾಗಿ ಕಿಚ್ಚನ ಚಪ್ಪಾಳೆ ಬಂದು ಧನುಷ್ ಅವ್ರಿಗೆ ಸಿಕ್ಕಿದೆ. ಇನ್ನೊಬ್ರು ಕೊಡ್ಬೋದಾಗಿತ್ತು ಈ ವಾರ ಅನ್ನೋದಾಗಿದ್ರೆ ಅದು ರಕ್ಷಿತಾಗೆ. ಏನಕ್ಕಂದ್ರೆ ಅವಳು ತುಂಬ ಚೆನ್ನಾಗಿ ಅವಳ ವ್ಯಕ್ತಿತ್ವ ಹೇಗಿದೆಯೋ ಅದನ್ನು ಚೆನ್ನಾಗಿ ಇಟ್ಕೊಂಡು ಹೋಗಿದ್ದಾಳೆ ಅಂತಲೇ ಹೇಳ್ಬೋದು. ಬಟ್ ಅವಳು ಅಶ್ವಿನಿ ಅವ್ರ ಹತ್ರ ಮಾತಾಡಲ್ಲ ಅನ್ನೋ ಒಂದು, ಅವ್ರ ಜೊತೆ ಮಾತಾಡಲ್ಲ ಅನ್ನೋ ಒಂದು ಇದಕ್ಕೆ ಕೊಟ್ಟದಲ್ಲೇ ಇರ್ಬೋದು. ಬರೀ ಯಾರ ಜೊತೆ, ಚಂದ್ರಣ್ಣನ ಜೊತೆ ಒಂದಿಬ್ರು 3 ಜನ ಜೊತೆ ಬಿಟ್ಟಿನ ಯಾರ ಜೊತೆ ಅವಳು ಸೇರೋದೇ ಇಲ್ಲ. ಸೊ ಅದಕ್ಕೋಸ್ಕರನೂ ಕೊಡ್ದೇ ಇರ್ಬೋದು. ಬಿಗ್ ಬಾಸ್ ಮನೆ ಅಂದರೆ ಎಲ್ಲರ ಜೊತೆ ಹೇಗಿರ್ತೀವಿ, ಹೇಗೆ ನಡ್ಕೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಅವ್ರದ್ದು ಒಳ್ಳೆ ವ್ಯಕ್ತಿತ್ವ, ಅದಂತೂ ಇದೇ ಇಲ್ಲ, ಅದಕ್ಕೆ ಡೌಟೇ ಇಲ್ಲ. 100% ಒಳ್ಳೆ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಹಾಗೆ ಈ ಎಪಿಸೋಡ್ನಲ್ಲಿ ಯಾರ್ಯಾರು ಸೇವ್ ಆಗಿದ್ದಾರೆ ಅಂತ ಅಂದರೆ, ಮೊದಲಿಗೆ ಧನುಷ್ ಸೇವ್ ಆಗಿದ್ದಾರೆ, ಹಾಗೂ ಅಶ್ವಿನಿ, ರಕ್ಷಿತಾ, ಅದಾದ ನಂತರ ಗಿಲ್ಲಿ, ಒಟ್ಟು 4 ಜನ ಈ ಎಪಿಸೋಡ್ನಲ್ಲಿ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು.